ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸಂಧ್ಯಾ ಜಯರಾಮ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸಂಧ್ಯಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ನಿಮಗೂ ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರಾ ಸಂಧ್ಯಾ ನೀವು? ನಾನು ವಿಜಯನಗರ ಇನ್ಕಮ್ ಟ್ಯಾಕ್ಸ್ ಲೇಔಟಿಂದ ಬಂದಿದ್ದೀನಿ. ಓಕೆ, ಬೆಂಗಳೂರು ವಿಜಯನಗರ. ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ನುಗ್ಗೆಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತಿದ್ದೀನಿ. ನುಗ್ಗೆಕಾಯಿ ಉಪ್ಪಿನಕಾಯಿ, ಸರಿ. ಏನೆಲ್ಲ ಸಾಮಗ್ರಿಗಳು ಬೇಕದಕ್ಕೆ? ನುಗ್ಗೆಕಾಯಿ ಬೇಯಿಸ್ಕೊಂಡಿರೋದು, ಬ್ಯಾಡಗೆ ಮೆಣಸಿನ್ಕಾಯಿ, ಧನಿಯಾ, ಸಾಸಿವೆ, ಜೀರಿಗೆ, ಅರಿಶಿನ, ಉಪ್ಪು, ಹುಣಸೆಹಣ್ಣು. ಓಕೆ ಓಕೆ. ಸೊ ನುಗ್ಗೆಕಾಯಿನ ಇದು ಅಂದ್ರೆ ಒಂದ್ಸತಿ ಹೇಗೆ ಕುಕ್ಕರಿಗೆ ಹಾಕೊಂಡು ಬೇಯಿಸ್ಕೊಳ್ಳೋದು? ಕುಕ್ಕರ್ಗೆ ಹಾಕಿದ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ. ಸೊ ಓಪನ್ ಆಗೇ ಬೇಯಿಸ್ಕೊಂಡಿದ್ದೀನಿ. ಓಕೆ, ಸ್ವಲ್ಪ ನೋಡ್ಕೊಂಡು ಅಂದ್ರೆ ಸ್ವಲ್ಪ ಗಟ್ಟಿ ಇರ್ಬೇಕು. ತುಂಬಾ ಸಾಫ್ಟ್ ಆದ್ರೆ ಅದೆಲ್ಲ ಬಿಡಿಸೋಗುತ್ತೆ ಅಲ್ವಾ? ಸರಿ ಸರಿ. ಸೊ ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ? ಕಡಾಯಿ. ಓಕೆ, ಸೊ ಒಲೆ ಹಚ್ಕೊಂಡ್ಬಿಡ್ತೀರಾ? ಹಾ. ಎಣ್ಣೆ ಬೇಕಾ ಇದಕ್ಕೆ? ಎಣ್ಣೆ ಬೇಕು. ಯಾವ್ದ್ಯಾವ ತರದ್ದು ಉಪ್ಪಿನಕಾಯಿ ಎಲ್ಲ ಕೇಳಿದ್ದೆ ನಾನು, ಮಾಡಿದರೆ ನೋಡಿದೀನಿ. ಇದು ನುಗ್ಗೆಕಾಯ್ದು ಫಸ್ಟ್ ಟೈಮ್ ಇದು. ಹೌದು. ಎಲ್ಲಿ, ಯಾವ ಪ್ರದೇಶದಿದು? ಇದು ಮಂಗಳೂರ್ದು, ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಹೌದಾ? ಇದಕ್ಕೆ ನಮ್ಮ ಭಾಷೆನಲ್ಲಿ ಮಸ್ಕಸಂಗಿ ಸಿಂಗ ಸಾಂಗ್ ಅಂತ ಕರೀತಾರೆ. ಅಷ್ಟೊಂದು ದುಡ್ಡ? ಯಾವ ಭಾಷೆ ಇದು? ಕೊಂಕಣಿ. ಕೊಂಕಣಿಯಲ್ಲಿ. ಏನದು ನುಗ್ಗೆಕಾಯಿಗೆ ಏನಂತಾರೆ? ಮಸ್ಕಸಂಗಿ. ಸಿಂಗ ಸಾಂಗ್. ಓಕೆ, ಸಿಂಗ ಸಾಂಗ್ ಅಂದ್ರೆ ಇಂಗ್ಲಿಷ್. ಸಿಂಗ ಸಾಂಗ್. ಓಕೆ, ಚೆನ್ನಾಗಿದೆ. ಕೊಂಕಣಿ ಮಾತಾಡೋದಾ? ಕೊಂಕಣಿ ಮಾತಾಡೋದು. ಓಕೆ. ಸೊ ಈಗ ಒಗ್ಗರಣೆ ಹಾಕಿ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ. ಸೊ ಮಂಗಳೂರ ನಿಮ್ದು ಊರು? ಹಾ, ಹೌದು. ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಬೆಂಗಳೂರಲ್ಲಿ ನಾನು ಬಂದು 14 years ಆಯ್ತು ಇವಾಗ. ಮದ್ವೆ ಆದ್ಮೇಲೆ ಇಲ್ಲಿ ಬಂದು. ಜೀರಿಗೆ. ಸೊ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೋದಾ? ಅಷ್ಟು ಹಾಕೋದು. ಇದು ಸಿಡಿದ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಮಾಡ್ಬಿಡಿ, ಬೇಗ ಆಗುತ್ತಲ್ಲ. ಸೊ ಅಡ್ಗೆ ಬಗ್ಗೆ ಅಂದ್ರೆ ಅಡ್ಗೆ ಮಾಡೋದೆಲ್ಲ ಇಂಟ್ರೆಸ್ಟ್ ಇದೆಯಾ, ಆಸಕ್ತಿನ? ಹಾ, ತುಂಬಾ ಆಸಕ್ತಿ ಇದೆ ನಂಗೆ. ನಾನೀಗ ಆಲ್ರೆಡಿ ಬೇರೆ ಬೇರೆ ಖಾಸಗಿ ಚಾನಲ್ ಅಲ್ಲಿ ಒಂದು 20 ಪ್ರೋಗ್ರಾಮ್ಸ್ಗಳು ಕೊಟ್ಟಿದ್ದೀನಿ. 20 ಅಡ್ಗೆ ಪ್ರೋಗ್ರಾಮ್ಸ್ ಕೊಟ್ಬಿಟ್ಟಿದ್ದೀರಾ? ಹಾಗಾದ್ರೆ ಒಳ್ಳೆ ಎಕ್ಸ್ಪರ್ಟ್ ಆಗಿದ್ದೀರಾ ಅಡ್ಗೆಯಲ್ಲಿ. ಇದು ಜೀರಿಗೆ ಹಾಕ್ತೀನಿ. ಇನ್ನೇನು ಒಗ್ಗರಣೆಗೆ? ಅಷ್ಟೇ. ಇದು ಎರಡೇನೆ. ಆಮೇಲೆ ನುಗ್ಗೆಕಾಯಿ ಹಾಕ್ಬಿಟ್ಟು ಫ್ರೈ ಮಾಡೋದು. ಅದು ಸ್ವಲ್ಪ ಎಣ್ಣೆ ಜೊತೆಗೆಲ್ಲ ಹೊಂದ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಆ ಥರ. ಓಕೆ ಓಕೆ. ನುಗ್ಗೆಕಾಯಿ. ಸೊ ಇದು ಎಷ್ಟು, ಒಂದು 4-5 ನುಗ್ಗೆಕಾಯಿ ಇದೆಯಾ? ಹಾ, ಇದೆ. ಒಂದು 5 ತಗೊಂಡಿದ್ದೀರಾ? ಇಲ್ಲ, 4 ನುಗ್ಗೆಕಾಯಿ ತಗೊಂಡಿದ್ದೀರಾ. ಅದು ಆಲ್ರೆಡಿ ಬೇಯಿಸ್ಕೊಂಡಿದ್ದೀರಾ, ಆದ್ರೆ ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಮಾಡೋದು. ಓಕೆ. ಇವಾಗ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಎಷ್ಟು ದಿನ ಇಡ್ಬೋದು ಯೂಶಲಿ? ಒಂದು 2-3 days ಫ್ರಿಜ್ ಅಲ್ಲಿ ಇಡ್ಬೋದು. ಓಕೆ, 2-3 days ಅಂದ್ರೆ ಇದೊಂಥರ ದಿಢೀರ್ ಅಂತ ಮಾಡ್ಬಿಟ್ಟು ಬೇಗ ಖರ್ಚು ಮಾಡ್ಬೇಕು ಅಷ್ಟೇ. ಈಗ ಉಪ್ಪಿನಕಾಯಿ ಅಂದ್ರೆ ವರ್ಷಾನ್ಗಟ್ಲೆ ಎಲ್ಲ ಇಡ್ತಾರಲ್ಲ, ಆ ತರ ಅಲ್ಲ. ಹುಣಸೆ ಹಣ್ಣು. ಸೊ ಮನೇಲಿ ನೀವೇ ಅಡುಗೆ ಮಾಡೋದಾ? ನಾನೇ ಮಾಡೋದು. ಎಲ್ಲಾ ತರದ್ ಮಾಡ್ತಾ ಇರ್ತೀನಿ. ನಾರ್ತ್ ಇಂಡಿಯನ್, ಚೈನೀಸ್. ಹೌದಾ? ಓಕೆ. ಈಗ ನೀವು ಮಂಗಳೂರು, ಮನೆಯವರು ಎಲ್ಲಿನವರು? ಅವ್ರು ಬೆಂಗಳೂರವರೇ. ಸೊ ಹೆಚ್ಚಾಗಿ ಯಾವುದು ನೀವು ಮಂಗಳೂರು ಸೈಡ್ ಅಡುಗೆನಾ ಅಥವಾ? ಎಲ್ಲಾ ತರದ್ದು ಮಾಡ್ತೀನಿ. ಇಲ್ಲಿ ತರದ್ದು ಮಾಡ್ತೀನಿ, ಅಲ್ಲೂ ಮಾಡ್ತೀನಿ. ನೀರು ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇರೋರಿಗೆ, ಅಡುಗೆ ಕಲಿಯೋರಿಗೆ. ಹೌದು. ಯಾವ್ದು ಚೆನ್ನಾಗಿರುತ್ತೋ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ. ಯಾರೆಲ್ಲ ಇದ್ದೀರಾ ಮನೇಲಿ? ಮನೇಲಿ ನಾನು, ನಮ್ಮ ಹಸ್ಬೆಂಡು, ಆಮೇಲೆ 2 ಮಕ್ಕಳು. ಹೌದಾ? ಮಕ್ಕಳು ಎಷ್ಟು ದೊಡ್ಡವರು? ಮಕ್ಕಳು ಒಬ್ಬ 10th standard, ಇನ್ನೊಬ್ಬ 8th standard. ಇಷ್ಟಪಟ್ಟು ತಿಂತಾರ ಮಕ್ಕಳು ನೀವು ಮಾಡುವ ಅಡುಗೆ ಎಲ್ಲ? ಮನೆದೇ ಅಡುಗೆ ಮಾಡ್ತೀರಾ? ಅದು ಸೌಟ್ ಇದೆ ಅಲ್ಲ. ಈಗ ಒಂಚೂರು ಬೆಲ್ಲ. ಮಂಗಳೂರ್ದು ನಿಮ್ದು ಕೊಂಕಣಿ ಅಡಿಗೆಗಳಂದ್ರೆ ಯಾವ್ದೆಲ್ಲ ಮಾಡೋದು ನೀವು? ನಮ್ದು ಮಂಗಳೂರು ನೀರ್ ದೋಸೆ ಫೇಮಸ್. ನೀರ್ ದೋಸೆ, ಕಾಯಿ ಚಟ್ನಿ, ಆಮೇಲೆ ಅವಲಕ್ಕಿ ಪೋಹ ಅಂತ ಮಾಡ್ತೀವಲ್ಲ, ಕೊಂಕಣಿಯಲ್ಲಿ ಪೋವು ಅಂತ ಕರಿತೀವಿ, ಪೋಹ ಅಂತ ಒಗ್ಗರಣೆ ಮಾಡಿ ಮಾಡೋದು. ಆಮೇಲೆ ಮಂಡಕ್ಕಿ ಒಗ್ಗರಣೆ ಮಾಡೋದು. ಮಂಡಕ್ಕಿ ಉಸ್ಲಿ ತರ, ಕಡ್ಲೆಪುರಿ ಅಂತ ಇಲ್ಲೆಲ್ಲ ಹೇಳ್ತಾರಲ್ಲ, ಆ ತರ. ಓಕೆ. ನಿಮ್ದು ಕೊಂಕಣಿ ಅಡುಗೆ ಅಂತ ಏನಾದರೂ ಸ್ಪೆಷಲ್ ಆಗಿ ಎಲ್ಲ ಮಾಡ್ತೀರಾ? ಹಾಂ ಮಾಡ್ತೀವಿ. ಅದೇ ನೀರು ದೋಸೆ ಒಂದು ಬನ್ಸ್
ಹಾ, ಬನ್ಸು ಮಂಗಳೂರಲ್ಲಿ ಫೇಮಸ್ ಅಲ್ಲ. ಹೌದು, ಸರಿ ಸರಿ. ಎಲ್ಲ ಹೊಂದ್ಕೋತಾ ಇರ್ಲಿ, ಅಲ್ಲಿವರೆಗೂ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಓಕೆ. ಮಿಕ್ಸಿ ಜಾರ್, ಸೊ ಇದು ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ ಬೆಲ್ಲದ ಜೊತೆ ಬೆಲ್ಲ ಎಲ್ಲ ಹೊಂದ್ಕೊಳ್ಳಿ ಅಂತ ಅದನ್ನ ಇಡ್ತೀರಾ. ಮತ್ತೆ ಮಿಕ್ಸಿಗೆ ಧನಿಯಾ ಒಂದ್ ಸ್ವಲ್ಪ ಎಲ್ಲ ಹಸಿನೇ ಹಾಕೋದಾ? ಎಲ್ಲ ಹಸಿನೇ ಹಾಕ್ಬಿಡೋದು. ಆಮೇಲೆ ಅದ್ರ ಜೊತೆ ಕುದಿಸ್ತೀವಲ್ಲ, ಆ ಫ್ಲೇವರ್, ಹಸಿ ಫ್ಲೇವರ್ ಚೆನ್ನಾಗಿರುತ್ತೆ. ಜೀರಿಗೆ ಎಷ್ಟು ಎಲ್ಲ ಒಂದು 4 ನುಗ್ಗೆಕಾಯಿ ಅಂದ್ರೆ 4 ನುಗ್ಗೆಕಾಯಿ ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಸಾಕಾಗತ್ತೆ. ಓಕೆ, ಸರಿ. ಮೆಂತ್ಯ ಒಂಚೂರು, ಅರಿಶಿನ ಸ್ವಲ್ಪ. ಸೊ ತುಂಬಾ ಸಿಂಪಲ್ ಆಗಿದೆ. ಇವು ಏನದು ನಮ್ಮ ಒಗ್ಗರಣೆ ಡಬ್ಬಿಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರಲ್ಲ ಹೆಣ್ಮಕ್ಳು, ಅದೆಲ್ಲ ಇಟ್ಕೊಂಡ್ಬಿಟ್ಟು ಅಷ್ಟೇ ಅಲ್ವಾ? ತುಂಬಾ ಯಾವ್ದು ಮನೇಲಿ ಇಲ್ದೇದ್ ಯಾವ್ದು ಸಾಮಗ್ರಿ ಕಾಣ್ತಾ ಇಲ್ಲ. ಹಾಕೊಳ್ಳಿ. ಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸು. ಇಷ್ಟನ್ನ ಡ್ರೈ ಫಸ್ಟ್ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು, ಆಮೇಲೆ ನೀರ್ ಹಾಕೋದಾ? ಸರಿ. ಏನಿದು ಕೆಂಪುಗೆ ಮಸಾಲೆ ಸಾಕಾ? ಉಪ್ಪಿನಕಾಯಿಗೆ ಹಾಗೆ ಅಲ್ವಾ? ಯೂಶಲಿ ಉಪ್ಪಿನಕಾಯಿ ಅಂದ್ರೆ ಕಲರ್ ಚೆನ್ನಾಗಿರ್ಬೇಕು. ಇದು ಬ್ಯಾಡಗಿ ಮೆಣಸು ಅಲ್ವಾ? ಚೆನ್ನಾಗಿ ಕಲರ್ ಬಂದಿದೆ. ಒಂದು ಸ್ಪೂನ್ ಕೊಡಿ. ಸೊ ಬ್ಯಾಡಗಿ ಮೆಣಸು ಅದೇ ರೀಸನ್ಗೆ ಯೂಸ್ ಮಾಡೋದಲ್ಲ, ಕಲರ್ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಬಿಡೋದು ಇವಾಗ. ಮತ್ತೆ ನೀರೇನ್ ಹಾಕ್ಬೇಕಂತ ಇಲ್ವಾ? ನೀರೇನ್ ಬೇಡ, ಅದೇ ನೀರಲ್ಲೇ ಬೇಯ್ತಾ ಇದೆಯಲ್ಲ ಅದು. ಹೌದು. ಸೊ ಇನ್ನೇನ್ ಹಾಕೋದಿಲ್ಲ, ಎಲ್ಲ ಹಾಕ್ಬಿಟ್ಟಾಯ್ತಲ್ಲ. ಎಲ್ಲ ಉಪ್ಪು ಗಿಪ್ಪು ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿ ಹಾಕೊಳ್ಳೋದಷ್ಟೇ. ಸೊ ಸುಮಾರು ಒಂದು 10-15 ಮಿನಿಟ್ಸ್ ಅಲ್ಲಿ ಒಂದು ಉಪ್ಪಿನಕಾಯಿ ರೆಡಿ ಆಗ್ಬಿಡುತ್ತಲ್ಲ. ಹೌದು, ತುಂಬಾ ಏನು ಜಾಸ್ತಿ. ಈಗ ಉಪ್ಪಿನಕಾಯಿ ಅಂದ್ರೆ ಸ್ವಲ್ಪ ಎಲ್ರಿಗೂ ಒಂದು ಟೆನ್ಷನ್, ಅದಕ್ಕೆಲ್ಲ ರೆಡಿಮೇಡ್ ತಗೊಂಡ್ಬಿಡ್ತಾರೆ, ಯಾಕಂದ್ರೆ ಉಪ್ಪಿನಕಾಯಿ ಮಾಡೋದು ಗೊತ್ತಿರಲ್ಲ. ಬಟ್ ಇದು ತುಂಬಾ ಸಿಂಪಲ್ ಆಗಿ ಮಾಡ್ಬಿಟ್ರಿ, ತುಂಬಾ ಸರಳವಾಗಿ ಬೇಗನೆ ಆಯ್ತು. ಮತ್ತೆ ಎಸ್ಪೆಷಲಿ ಇಂಗ್ರೀಡಿಯೆಂಟ್ಸ್ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಡಬ್ಬದಲ್ಲಿ. ಹೆಚ್ಚಿನವ್ರಿಗೆ ಅದು ಈಗ ರೆಡಿಮೇಡ್ ತರೋದು ಉಪ್ಪಿನಕಾಯಿ ಹೇಗಪ್ಪ ಮಾಡೋದು ಅಂತ ಇರುತ್ತೆ. ಎಸ್ಪೆಷಲಿ ಹೊಸದಾಗಿ ಮದುವೆ ಆದವ್ರಿಗೆ ಅಥವಾ ಇನ್ನು ಗೊತ್ತಿಲ್ಲ ಕಲಿಯೋರಿಗೆ ರೆಡಿಮೇಡ್ ತಗೊಳೋದ್ಕಿಂತ ನನ್ಗನ್ಸುತ್ತೆ ಈ ತರ ಮಾಡಿಟ್ಕೊಳ್ಳೋದು ಒಳ್ಳೇದು ಅಂತ. ರೆಡಿಮೇಡ್ ಅಲ್ಲಿ ಪ್ರಿಸರ್ವೇಟಿವ್ಸ್ ಅದು ಇದು ಸ್ವಲ್ಪ ಸಿಮ್ಮಲ್ಲೇ ಇದು ಮಾಡ್ತೀರಾ? ಬೇಕು. ಸ್ವಲ್ಪ ಅದು ಕುದಿಸ್ಬೇಕಾದು, ಸ್ವಲ್ಪ ಹೊಂದ್ಕೋಬೇಕು ಎಲ್ಲ. ಫುಲ್ ಮಸಾಲೆ ಎಲ್ಲ ಅದು ಒಳಗೆ ಹೋಗ್ಬೇಕಲ್ವಾ? ಫುಲ್ ಹೊಂದ್ಕೋಬೇಕು. ಓಕೆ, ಹಾಗಾದ್ರೆ ಅದು ಕುದಿತಾ ಇರ್ಲಿ. ಸೊ ಇವಾಗ ಚೆನ್ನಾಗಿ ಅದು ಹೊಂದ್ಕೊಂಡಿದೆ. ಆಗಿದೆಯಾ ಇವಾಗ? ಆಗಿದೆ. ಓಕೆ, ಆಫ್ ಮಾಡ್ಬೋದಾ? ಆಫ್ ಮಾಡ್ಬೋದು. ಓಕೆ, ಸರಿ. ಅದು ನೋಡುವಾಗನೇ ಆ ಕಲರ್ಗೆನೆ ಖುಷಿ ಆಗ್ತಿದೆ ಉಪ್ಪಿನಕಾಯ್ದು. ನಾನು ಯೋಚನೆ ಮಾಡ್ತಾ ಇದ್ದೆ ಮಧ್ಯಾಹ್ನ ಬೇರೆ ಏನು ತಿನ್ನೋದು ಬೇಡ, ಅನ್ನ ಮೊಸರು ಉಪ್ಪಿನಕಾಯಿ ಹಾಕೊಂಡೆ. ಇನ್ನೊಂದು ಏನ್ ಗೊತ್ತಾ ಸ್ಪೆಷಲ್ ಇದ್ರದ್ದು, ಈ ಜ್ವರ ಬಂದವರು ಕೋಲ್ಡ್ ಬಂದವ್ರಿಗೆ ನಾಲ್ಗೆಗೆಲ್ಲ ಚೆನ್ನಾಗಿರುತ್ತೆ. ಇದು ದಂಟು, ಅದು ನುಗ್ಗೆಕಾಯಿ ಇರುತ್ತಲ್ಲ, ಅದನ್ನ ಬೈಟ್ ಮಾಡಿ ತಿಂದ್ರೆ ಅವ್ರಿಗೆ ನಾಲ್ಗೆ ಪಾಪ ಕೆಟ್ಟಿರುತ್ತೆ. ಹೌದು, ಬಾಯಿ ರುಚಿ ಗೊತ್ತಾಗಲ್ಲ. ಅವಾಗ ಇದನ್ನ ಮಾಡ್ಕೊಂಡ್ರೆ ಮೊಸರನ್ನ ಜೊತೆ ತಿನ್ನಕ್ ಚೆನ್ನಾಗಿರುತ್ತೆ. ನಾನು ಈ ಜ್ವರ ಬರ್ದೇ ಇದ್ರು ಅದನ್ನೇ ಯೋಚನೆ ಮಾಡ್ತಾ ಇದೀವಿ, ಮಧ್ಯಾಹ್ನ ಬೇರೆ ಏನ್ ತರ್ಸೋದ್ ಬೇಡ, ಇದೇ ಅನ್ನ ಮೊಸರು ಉಪ್ಪಿನಕಾಯಿ ಅಂತ. ಓಕೆ, ಆಗಿದೆ ಅಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಅದು ಸ್ವಲ್ಪ ಉಪ್ಪಿನಕಾಯಿ ಯೂಶಲಿ ತಣ್ಣಗಾದ್ರೆ ಚೆನ್ನಾಗಿರುತ್ತಲ್ವಾ? ಓಕೆ, ಅದನ್ನ ಆ ಕಡೆ ಇಟ್ಬಿಡೋಣ. ಈಗ ಇನ್ನೇನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇದು ದೊಡ್ಡಪತ್ರೆ ಎಲೆ ಗೊಜ್ಜು. ದೊಡ್ಡಪತ್ರೆ ಎಲೆ ಗೊಜ್ಜು ಅಂತನಾ? ಓಕೆ, ಹಾಗಾದ್ರೆ ಅದು ತಣ್ಣಗಾಗ್ಲಿ, ಇದನ್ನ ಶುರು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಿದಕ್ಕೆ? ದೊಡ್ಡಪತ್ರೆ ಎಲೆ, ಪುದೀನ ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಾಯಿ ತುರಿ, ಹುರ್ಗಡ್ಲೆ, ಸಾಸಿವೆ, ಜೀರಿಗೆ, ಹುಣಸೆ ಹಣ್ಣು, ಹಸಿಮೆಣಸಿನ್ಕಾಯಿ, ಶುಂಠಿ, ಉಪ್ಪು. ಓಕೆ, ಸರಿ. ಇಷ್ಟು. ಹೌದಾ, ಶುರು ಮಾಡೋಣ ಹಾಗಾದ್ರೆ. ಏನ್ ಬೇಕು ಇವಾಗ? ಬಾಣಲೆ ಕೊಡಿ. ಒಲೆ ಹಚ್ಕೊಂತೀರಾ? ಇದು ಮಂಗಳೂರು ಸೈಡ್ ಇದೆನಾ? ಇದು ನಮ್ಮ ಅಜ್ಜಿ ಮಾಡೋರು. ಇದ್ರಲ್ಲಿ ಮೊಸರು ಹಾಕ್ಬಿಟ್ಟು ಒಂಚೂರು ತೆಳ್ಳಗ್ ಮಾಡಿದ್ರೆ ಇದೆ ತಂಬುಳಿ ಅಂತ ಆಗುತ್ತೆ. ತಂಬುಳಿ ಮಾಡ್ತಾರಲ್ಲ, ಸೌತ್ ಕೇಂದ್ರದಲ್ಲಿ ಸ್ವಲ್ಪ ತಂಬುಳಿಗಳ ಜಾಸ್ತಿ. ಸೊ ಎಣ್ಣೆ ಬೇಕಾ ಇದಕ್ಕೆ? ಎಣ್ಣೆ ಹಾಕ್ಬೇಕು.
ಸೊ ಅಜ್ಜಿಯಿಂದ ತುಂಬಾ ಅಡಿಗೆ ಎಲ್ಲ ಕಲ್ತಿದ್ದೀರಾ ಅಲ್ವಾ? ಹಾ ಅಜ್ಜಿ ಇವಾಗಿಲ್ಲ, ಹಾ ಹಾ. ಈಗ 5-6 ಇಯರ್ಸ್ ಆಯ್ತು ಅವ್ರು ಹೋಗಿ. ಅಲ್ಲ ಏನಂದ್ರೆ ಆ ಸಂಪ್ರದಾಯ ಅಡಿಗೆಗಳು ನಾವು ಕಲ್ತ್ರೆ ಮಾತ್ರ ಮುಂದಿನ ಜನರೇಷನ್ ಗೊತ್ತಾ, ಇಲ್ದಿದ್ರೆ ಅವ್ರು ಅಲ್ಲೇ ಅವ್ರದ್ರಲ್ಲೇ ಹೋಗ್ಬಿಡುತ್ತೆ. ನಾವು ಬೇರೆ ಏನೇನೋ ಕಲಿತೀವಿ, ಅದ್ರಲ್ಲಿ ಗೊತ್ತಿರಲ್ಲ. ಈ ಹಳೆ ಅಡಿಗೆನ ಕಲಿಬೇಕು ಅಲ್ವಾ? ಸೊ ಈಗ ಏನು ಒಗ್ಗರಣೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೋಬೋದಾ? ಬಿಸಿ ಆಗ್ಬೇಕಲ್ಲ. ಮತ್ತೆ ಮನೆಯವ್ರು ಏನ್ ಮಾಡ್ತಾರೆ? ಅವ್ರು ಆರ್ಕಿಟೆಕ್ಟ್, ಮನೆ ಎಲ್ಲ ಪ್ಲಾನ್ ಮಾಡೋದು, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್. ಹೌದಾ? ಈಗ ಎಲೆ ದೊಡ್ಡಪತ್ರೆ ಎಲೆ ಕೊಡಿ. ಫಸ್ಟ್ ಎಲೆನೆ, ಬೇರೆ ಏನೋ ಒಗ್ಗರಣೆ ಇಲ್ಲ. ಓಕೆ. ಇದೆಲ್ಲಿ ಮನೆಯಲ್ಲಿ ಏನಾದ್ರು ಗಾರ್ಡನ್ ಎಲ್ಲ ಇದೆಯಾ? ಎಲ್ಲಿಂದ ಇದು? ಇದು ನಮ್ಮ ಮನೆ ಮೇಲೆ ಗಾರ್ಡನ್ ಇದೆ. ನೀವು ಗಾರ್ಡನಿಂಗ್ ಎಲ್ಲ ಇಂಟ್ರೆಸ್ಟ್ ಇದೆಯಾ? ಹಾ ಇದೆ ಇದೆ. ಪಾಟಲ್ ಗಿಡಗಳೆಲ್ಲ ಹಾಕಿದ್ದೀರಾ? ಸೊ ತುಂಬಾ ಹೂ ಗಿಡ ಎಲ್ಲ ಇದೆಯಾ? ಏನೆಲ್ಲ ಹಾಕಿದ್ದೀರಾ? ಇದು ದಾಳಿಂಬೆ ಗಿಡ, ಆಮೇಲೆ ಅಮೃತ ಬಳ್ಳಿ ಅಂತಾರೆ ನೋಡಿ. ಹೌದು, ಕಷಾಯ ಎಲ್ಲ ಮಾಡ್ತಾರೆ ಡಯಾಬಿಟಿಸ್ ಪೇಷಂಟ್ಗೆಲ್ಲ. ಅಮೃತ ಬಳ್ಳಿ ತುಂಬಾ ಒಳ್ಳೇದು. ಹೌದು, ಅದನ್ನೆಲ್ಲ ಹಾಕಿದೀವಿ. ಆಮೇಲೆ ಇನ್ನೇನು ಮೆಂತ್ಯ ಸೊಪ್ಪು ಆ ಥರ ಎಲ್ಲ ಹಾಕಿದ್ದೀರಾ? ಈ ದೊಡ್ಡ ಪತ್ರೆನೂ ತುಂಬಾ ಒಳ್ಳೇದು. ಚಿಕ್ಕ ಮಕ್ಕಳಿಗೆ ಶೀತ ಆದ್ರೆ ಕೊಡ್ತಾರೆ. ಹೌದು. ಇದೆಲ್ಲ ಉಪ್ಪು ಹಾಕ್ಬಿಟ್ಟು ಗಲ್ಲದಲ್ಲಿ ಇಟ್ಕೊಂಡು ಆ ರಸ ನುಂಗ್ತಾ ಇದ್ರೆ ಗಂಟಲು ಕೆರೆತ ಅದೆಲ್ಲ ಕಮ್ಮಿ ಆಗ್ಬಿಡುತ್ತೆ. ಓ ಹೌದಾ? ಚಿಕ್ಕ ಮಕ್ಕಳಿಗೆ ಅದ್ರ ರಸ ಕೊಟ್ರೆ ಶೀತ ಕಡಿಮೆ ಆಗುತ್ತೆ, ಜ್ವರ ಬಂದ್ರು ಎಲ್ಲ ಕೊಡ್ತಾರೆ. ತುಂಬಾ ಆರೋಗ್ಯ ಭರಿತ ಒಂದು ಎಲೆ ಇದು ಅಲ್ವಾ? ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತಾ? ಬಾಡಿಸ್ಕೋಬೇಕು. ಅದು ಚಿಕ್ಕದಾಗ್ತಾ ಬರುತ್ತೆ, ಅವಾಗ ಅದಾಗಿದೆ ಅಂತ. ದೊಡ್ಡ ಪತ್ರೆದು ಇನ್ನೂ ಬೇರೆ ಏನೇನೋ ಮಾಡ್ತಾರಲ್ಲ, ಏನೋ ಬೋಂಡಾ ಈ ತರ ಎಲ್ಲ ಮಾಡ್ತೀರಾ ನೀವು? ಪತ್ರೋಡೆ ಗೊತ್ತಾ ಸತ್ಯ ನಿಮ್ಗೆ? ಪತ್ರೋಡೆ ಮಾಡ್ತಾರಾ? ಪತ್ರೋಡೆ ಮಾಡೋದು ನನಗೆ ಗೊತ್ತಿರೋದು ಕೆಸದ್ ಗೊತ್ತು ನನ್ಗೆ. ಕೆಸುವಿನ ಎಲೆಲ್ಲೂ ಮಾಡ್ತಾರಲ್ಲ, ಇದ್ರಲ್ಲೂ ಮಾಡ್ತಾರೆ. ಇದನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾರೆ. ಹೌದಾ? ಇದನ್ನ ಟ್ರೈ ಮಾಡಿಲ್ಲ ನಾನು, ನೋಡ್ಬೇಕಾಗಾದ್ರೆ. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಅದನ್ನ ಮಾಡಿ ತೋರಿಸಿ ಖಾನಾವಳಿಯಲ್ಲಿ. ಯಾಕಂದ್ರೆ ಕೆಲವರು ಇಲ್ಲಿ ಬೋಂಡ ಎಲ್ಲ ಮಾಡಿದ್ರು ನಮ್ ಖಾನಾವಳಿಗೆ ಬಂದು. ಬೋಂಡ ಮಾಡ್ತಾರೆ, ಎಲೆನಲ್ಲೇ ಕಡಲೆ ಹಿಟ್ಟಲ್ಲ ಅದು ಹಾಕೋದು. ಹೌದು. ಆದ್ರೆ ಪತ್ರೋಡೆ ಅಂತೂ ನಿಜವಾಗ್ಲೂ ಕೇಳಿಲ್ಲ ನಾನು. ಪತ್ರೋಡೆ ಚೆನ್ನಾಗಿರುತ್ತೆ. ಹೌದಾ? ಆಮೇಲೆ ಬಸ್ಲೆ ಸೊಪ್ಪು ಪತ್ರೋಡೆನೂ ಮಾಡ್ತಾರಲ್ಲ. ಬಸ್ಲೆದು ಮಾಡ್ತಾರೆ. ಬಸ್ಲೆದು ಮಾಡ್ತಾರೆ. ಈಗ ಪುದೀನ ಸೊಪ್ಪು ನಾನು ಫುಲ್ ಹಾಕ್ಬಿಡ್ತೀನಿ, ಅದು ಸ್ವಲ್ಪ ಆಗ್ಬಿಡುತ್ತೆ. ಸೊಪ್ಪುಗಳು ಬೆಂದಾಗ ಸ್ವಲ್ಪ ಆಗ್ಬಿಡುತ್ತೆ. ಸ್ವಲ್ಪ ಆಗತ್ತಲ್ಲ. ಒಂದ್ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ. ಮತ್ತೆ ಸೊಪ್ಪುಗಳು ಸ್ವಲ್ಪ ಜಾಸ್ತಿ ಆದ್ರೂ ತೊಂದರೆ ಇಲ್ಲ ಅಲ್ವಾ? ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ಯಾವ ಸೊಪ್ಪು ಹಾಕೋಬಹುದಾ ಅಥವಾ ಇದೇ ಎರಡು ಸೊಪ್ಪು ನೀವು ಕಾಂಬಿನೇಷನ್? ಬೇರೆ ಸೊಪ್ಪು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಓಕೆ. ಇದು ಪುದೀನ ಸ್ವಲ್ಪ ಫ್ಲೇವರ್ಗೆ ಹಾಕೋದು. ಬರೀ ದೊಡ್ಡ ಪತ್ರೆ ಹಾಕಿದ್ರೆ ಅಷ್ಟೊಂದು ಇದಿರಲ್ಲ ಅಂದ್ಬಿಟ್ಟು ಪುದೀನ ಸ್ವಲ್ಪ ಅದೊಂದು ಬೇರೆ ಪರಿಮಳ ಬರುತ್ತೆ ಅಂತ. ನೋಡಿ ಚಿಕ್ಕದಾಗ್ತಾ ಬಂತು. ಹೌದು. ಹೌದು, ಅದು ಫೈನಲ್ ಆಗುವಾಗ ಇಷ್ಟೇ ಆಗ್ಬಿಡುತ್ತೆ, ನೋಡೋದಕ್ಕೆ ಜಾಸ್ತಿ. ಕೊತ್ತಂಬರಿ ಸೊಪ್ಪು, ಸೊಪ್ಪೆಲ್ಲ ತುಂಬಾ ಮಾಡ್ತೀರಾ ಅಡಿಗೆ? ಸೊಪ್ಪು, ಸಬ್ಬಸ್ಗಿ ಸೊಪ್ಪಲ್ಲಿ ಪಲ್ಯ, ಅಕ್ಕಿ ರೊಟ್ಟಿ, ಆಮೇಲೆ ದಂಟಿನ ಸೊಪ್ಪಲ್ಲಿ ಹುಳಿ ಅಂತ ಮಾಡ್ತೀವಿ. ಸೌತ್ ಕೇಂದ್ರದಲ್ಲಿ ಹುಳಿ ಎಲ್ಲ ಮಾಡ್ತಾರಲ್ಲ. ಈ ರೊಟ್ಟಿಗಳು ಅದೆಲ್ಲ ಮಾಡ್ತೀರಾ? ಜೋಳದ ರೊಟ್ಟಿ ಎಲ್ಲ ಅದು ಮಾಡ್ತೀರಾ? ಉತ್ತರ ಕರ್ನಾಟಕದೆಲ್ಲ? ಹೌದಾ? ಎಲ್ಲ ತರದ್ದು ಟ್ರೈ ಮಾಡಿದೀವಿ. ನೀವು ಹೇಳಿದ್ರಲ್ಲ, ಅದ್ ನಂಗೆ ತುಂಬಾ ಅದೊಂಥರ ಪ್ಯಾಷನ್ ತರ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ. ಆಮೇಲೆ ಹಸಿಮೆಣಸಿನ್ಕಾಯಿ ಇದು ನೋಡ್ಕೊಂಡು ಹಾಕ್ಬೇಕು. ಖಾರ ಏನ್ ಜಾಸ್ತಿ ಬೇಡ, ಖಾರ ತಿನ್ನೋರಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು. ನೋಡಿ ಎಷ್ಟು ಕಮ್ಮಿ ಆಗ್ಬಿಡುತ್ತೆ. ಇದು ಏನ ಅಂದ್ರೆ ಒಂದಿನ 2 ದಿನ ಇಡ್ಬೋದಾ? ಇದನ್ನ ಇಟ್ಕೋಬಹುದು, 2-3 ದಿನ ಫ್ರಿಜ್ ಅಲ್ಲಿ ಇಟ್ಕೋಬಹುದು. ಯಾಕೆ ಗೊತ್ತಾ ಸತ್ಯ, ಇದು ಫ್ರೈ ಮಾಡಿರ್ತೀವಲ್ಲ ನಾವು, ಸೊ ಅದು ಚೆನ್ನಾಗಿ ಇರುತ್ತೆ. ಫ್ರೈ ಮಾಡಿರೋ ನೀರೇನು ಹಾಕೋದಿಲ್ಲ. ನೀರ್ ಒಂದ್ ಸ್ವಲ್ಪ ರುಬ್ಬೇಕಾದ್ರೆ ಒಂಚೂರು ಹಾಕೋದಷ್ಟೇ. ಸರಿ. ಮತ್ತೆ ಅಡಿಗೆ ಬಿಟ್ಟು ಇನ್ನೇನು ಆಸಕ್ತಿ ಇದೆ? ನಾನು ಆರ್ಟ್ ಕ್ರಾಫ್ಟ್ ಎಲ್ಲ ಮಾಡ್ತೀನಿ. ಈ ಬಾಗಲ್ ತೋರಣಗಳು, ಆಮೇಲೆ ರಂಗೋಲಿ ಡಿಸೈನ್ಸ್, ಮೆಹಂದಿ ಡಿಸೈನ್ಸ್. ಸಿಮ್ ಮಾಡ್ಕೋಬೇಕಾ ಇರ್ಲಿನ? ಇರ್ಲಿ, ನಾನು ಅದೆಲ್ಲ ಮಾಡ್ತೀನಿ. ಆಮೇಲೆ ನನಗೆ ರಂಗೋಲಿ ಪ್ರೈಸಸ್ ಎಲ್ಲ ಬಂದಿದೆ. ಹೌದಾ? ಅದೆಲ್ಲ ಮಾಡ್ತೀನಿ. ಇನ್ನೇನು ಹಾಕೋದಿದ್ಯಾ? ಇಲ್ಲ, ಇವಾಗ ರುಬ್ಬಕ್ಕೆ ಹಾಕ್ಬೇಕಷ್ಟೆ. ಇದು ಆಫ್ ಮಾಡ್ಬಿಡ್ತೀನಿ. ಮಿಕ್ಸಿ ಜಾರ್ ಕೊಡಿ. ಕಾಯಿ ತುರಿ ಕೊಡಿ. ಹಸಿಕಾಯಿ ತುರ್ಕೊಂಡಿರೋದಾ? ಸ್ಪೂನು. ಸೊ ಕಾಯಿ ಎಷ್ಟು ಬೇಕೋ ಕಾಯಿ ಒಂದು 2 ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ. ಸಾಕಾಗತ್ತೆ. ಜಾಸ್ತಿ ಏನ್ ಬೇಡ, 2-3 ಸ್ಪೂನು ಸಾಕು.
ಹುರ್ಗಡ್ಲೆ ಅದು ಆಫ್ ಮಾಡಿದೀರಾ? ಮಾಡಿದೀನಿ. ಹುರ್ಗಡ್ಲೆ ಯಾಕೆ ಹಾಕ್ತಿವಿ ಅಂದ್ರೆ ಸ್ವಲ್ಪ ಗಟ್ಟಿ ಬರ್ಲಿ ಅಂತ. ಒಂದ್ 3 ಇಂದ 4 ಸ್ಪೂನ್ ಸಾಕು. ಹುಣಸೆ ಹಣ್ಣು, ನೆನ್ಸ್ಬೇಕಂತಿಲ್ವಾ? ಸ್ವಲ್ಪ ಹಾಕಿದ್ರೆ ಸಾಕದು ಹುಳಿಗೆ. ಕೆಲವೊಬ್ರು ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ಹಾಕೋತಾರೆ. ಬೇಡ, ನೆಸೆಸಿಟಿ ಇಲ್ಲ ಅಂದ್ರೆ ಹಾಕೋದೇನ್ ಬೇಡ. ಹಾಕಿದ್ರೆ ಅದು ಬೇರೆ ತರ ಟೇಸ್ಟ್, ಅದೊಂದು ಬೇರೆ ಪರಿಮಳ. ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗದಿದ್ರು ಬೇಡ, ಅವಾಯ್ಡ್ ಮಾಡ್ಬೋದು. ಸರಿ, ಹುಣಸೆ ಹಣ್ಣು ಸ್ವಲ್ಪ ಹಾಕ್ತೀನಿ. ಬೆಲ್ಲ ಒಂಚೂರು ಹಾಕಿದ್ರೆ ಅದೊಂಥರ ಸ್ವಲ್ಪ ಸಿಹಿ ಚೆನ್ನಾಗಿರುತ್ತಲ್ಲ. ಶುಂಠಿ 1 ತುಂಡು ಹಾಕಿದ್ರೆ ಸಾಕು, ಜಾಸ್ತಿ ಏನ್ ಬೇಡ. ಉಪ್ಪು ರುಚಿಗೆ ತಕ್ಕಷ್ಟು. ಹೇಗೆ ನಿಮ್ಗೆ ಕೈಯಲ್ಲಿ ಹಾಕ್ಬೇಕು ಅಂತ ಇದ್ರೆ ಕೆಲವ್ರಿಗೆ ಉಪ್ಪು ಮಾತ್ರ ಕೈಯಲ್ಲೇ ಹಾಕ್ಬೇಕು. ಹೌದು, ಯಾಕಂದ್ರೆ ಅದೊಂದು ಅಂದಾಜು ಮನೇಲೆಲ್ಲ ಹಾಗೆ ಹಾಕಿರ್ತಾರಲ್ಲ. ಈಗ ಇದು ಫ್ರೈ ಆಗಿರೋದನ್ನ ಹಾಕೋದು. ಸರಿ, ಇದು ಫಸ್ಟ್ ಡ್ರೈ ಆಗ್ಲಿ, ರುಬ್ಕೊಳ್ಳೋದು, ಆಮೇಲೆ ನೀರು ಹಾಕೊಳ್ಳೋಣ. ಓಕೆ ಓಕೆ, ಸರಿ ಸರಿ. ಈಗ ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಂಧ್ಯಾ. ಈಗ ಏನ್ ಮಾಡೋದು ಇನ್ನು? ಈಗ ಅದಕ್ಕೆ ಒಗ್ಗರಣೆ ಹಾಕ್ಬೇಕು. ಈಗ ಒಲೆ ಹಚ್ಕೋತೀನಿ ನಾನು. ಸರಿ, ಸೊ ಒಂದು ಒಗ್ಗರಣೆ ಮಾಡಿದ್ರೆ ಆಯ್ತು. ಅಷ್ಟೇ. ಓಕೆ, ಸೊ ಎಣ್ಣೆ ಬೇಕಾ? ಎಣ್ಣೆ. ಸೊ ಇದು ಕೂಡ ಒಂಥರ ಸಿಂಪಲ್ ಆಗೇ ಇದೆ. ಹೌದು, ತುಂಬಾ ಏನು ಜಾಸ್ತಿ ಹೊತ್ತು ಟೈಮ್ ಆಗೋದಿಲ್ಲ ಅಲ್ವಾ ಮಾಡೋದಕ್ಕೆ? ಏನ್ ಗೊತ್ತಾ ಸತ್ಯ, ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಒಳಕಲ್ಲಲ್ಲಿ ರುಬ್ಬೋದು, ಇದನ್ನೆಲ್ಲ ರುಬ್ಬಕಲ್ಲ ಹೇಳ್ತಾರಲ್ವಾ. ಹೌದು, ಅದ್ರಲ್ಲಿ ರುಬ್ಬೋದು ಇನ್ನೂ ಟೇಸ್ಟ್ ಜಾಸ್ತಿ. ಆಕ್ಚುಲಿ ಹಾಗೆ ಹೇಳ್ತಾರೆ. ಅದ್ರಲ್ಲಿ ಈಗ ಮಿಕ್ಸಿಯಲ್ಲಿ ಆ ರುಚಿ ಇಲ್ಲ, ಆದ್ರೆ ಏನ್ ಮಾಡೋದು, ಯಾರಿಗೂ ಟೈಮ್ ಇಲ್ಲ ಅದು ಮಾಡೋದಕ್ಕೆ. ಈಗೆಲ್ಲ ಸಾಸಿವೆ ಎಷ್ಟು ಬೇಗ ಆಗುತ್ತೋ ಅಡಿಗೆ ಮನೇಲಿ ಅಷ್ಟು ಅಂದ್ರೆ ಮುಗಿಸ್ಬಿಟ್ಟು ಬಂದ್ಬಿಡ್ಬೇಕು. ಅಂದ್ರೆ ಅನಿವಾರ್ಯತೆ, ಇಬ್ರು ಕೆಲಸ ಮಾಡ್ತಾ ಇರ್ತಾರೆ, ಟೈಮ್ ಇಲ್ಲ. ಸಾಸಿವೆ ಹಾಕ್ತಾ ಇದೀನಿ. ಜೀರಿಗೆ ಎಲ್ಲದಕ್ಕೂ ಬಳಸಿದಷ್ಟು ಜೀರ್ಣ ಶಕ್ತಿ ಚೆನ್ನಾಗಿರುತ್ತೆ. ಹೌದು. ಕರಿಬೇವು, ಜೀರಿಗೆ ಕೆಲವರು ಕಷಾಯ ಮಾಡಿ ಅಂದ್ರೆ ಆ ನೀರಿಗೆ ಬರೀ ಜೀರಿಗೆ ಹಾಕೊಂಡು ಕುಡಿದ್ರೆ ಸಹ ಒಳ್ಳೇದು ಹೇಳ್ತಾರಲ್ಲ, ಆಸಿಡಿಟಿಗೆ ಎಲ್ಲ ಒಳ್ಳೇದು ಅಂತ. ಸೊ ಇಂಥದ್ದು ನಮ್ಗೆ ಗೊತ್ತಿಲ್ದಂಗೆ ನಾವು ಸೇವನೆ ಮಾಡ್ತೀವಿ ಮನೇಲಿ ಅಡುಗೆ ಮಾಡಿದ್ರೆ, ಅದೊಂದು ಅಡ್ವಾಂಟೇಜ್. ಅದಕ್ಕೆ ಹಿಂದಿನವ್ರು ನೋಡಿ ತುಂಬಾ ಆರೋಗ್ಯವಾಗಿರ್ತಾ ಇದ್ರು. ನೀವ್ ಹೇಳ್ತಿದ್ರಲ್ಲ, ಈಗ ಕೆಲಸ ಏನಾದ್ರು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗಿದೆ, ಸೊ ಆರೋಗ್ಯ ಅದೇ ರೀತಿನೇ ಹಾಳಾಗ್ತಾ ಇದೆ. ಅವಾಗೆಲ್ಲ ನೀವ್ ಹೇಳಿದಾಗೆ ಅರಿಯೋದು, ಬಾವಿಯಿಂದ ನೀರು ತೆಗಿಯೋದು ಅಂತದೆಲ್ಲ ಮಾಡಿ ತುಂಬಾ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರ್ತಾ ಇದ್ರು, ಆರೋಗ್ಯ ತುಂಬಾ ಇತ್ತು. ಹೌದು, ನಾವು ಅಜ್ಜಿ ಮನೇಲಿ ಇದ್ದಾಗೆಲ್ಲ ಬಾವಿಯಿಂದ ನೀರ್ ತೆಗಿಯೋದಂದ್ರೆ ನಮ್ಗೆ ಅದ್ರಲ್ಲಿ ಒಂಥರ ಖುಷಿ. ಸತ್ಯ, ಕಟ್ಟೆಗೆ ಒಂಥರ ಹಿಂಗೆ ಚೌಕಕ್ಕಿರುತ್ತೆ, ಅದ್ರ ಮೇಲೆ ಕಾಲಿಟ್ಕೊಂಡು ಎಳೆಯೋದು, ಅದೊಂಥರ ಖುಷಿನೇ. ಈಗ ಹೌದು, ಹಳ್ಳಿಯಲ್ಲಿ ಇರೋರಿಗೆ ಅದೆಲ್ಲ ಗೊತ್ತು, ಪೇಟೆಯಲ್ಲಿ ಇರೋರಿಗೆ ಗೊತ್ತೇ ಇರೋದಿಲ್ಲ ನೋಡಿ. ಈಗಲೇ ಗಮ್ಮಂತ ಪರಿಮಳ ಬರ್ತಾ ಇದೆ. ನಾನು ಅದೇ ಹೇಳೋಣ ಅಂತಿದ್ದೆ, ದೊಡ್ಡ ಪತ್ರೆ ಮತ್ತೆ ಪುದೀನಾನು ಒಂಥರ ಒಳ್ಳೆ ಫ್ಲೇವರ್, ಅದು ಚೆನ್ನಾಗಿ ಗಮ್ ಬರ್ತಾ ಇದೆ ಆಲ್ರೆಡಿ ಹಾಕಿದ ತಕ್ಷಣನೇ. ಅದು ನೀವ್ ಹೇಳಿದಾಗೆ ತಂಬ್ಳಿ ಮಾಡೋದಕ್ಕೆ, ಮನೇಲಿ ತಂಬ್ಳಿ, ಇದು ದೊಡ್ಡ ಪತ್ರೆ ತಂಬ್ಳಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಪರಿಮಳ ಬರ್ತಾ ಇರುತ್ತಲ್ವಾ. ಆ ತರನೇ ಈ ತರ ಏನೋ ತಂಬ್ಳಿದು ಸ್ಮೆಲ್ ಬಂತು ನನಗೆ. ಅದು ಸ್ವಲ್ಪ ಈಗ ಅಂದ್ರೆ ಒಂದು ಒಗ್ಗರಣೆ ಜೊತೆ ಒಟ್ಟಾಗ್ಬೇಕಾದ್ರು ಸ್ವಲ್ಪ ಹೊಂದ್ಕೋಬೇಕು. ಅಂದ್ರೆ ಇದನ್ನ ನಾವು, ನೀವು ಕೇಳಿದ್ರಿ ಆಗ್ಲೇ ಎಷ್ಟು ದಿನ ಇಡ್ಬೋದು ಅಂತ. ಈ ತರ ಮಾಡಿರೋದ್ರಿಂದ, ಫ್ರೈ ಮಾಡಿರೋದ್ರಿಂದ 2 ದಿನ 3 ದಿನ ಇಡ್ಬೋದು. ಇಲ್ಲ ಅಂದ್ರೆ ಅದು ಬೇಗ ಕೆಟ್ಟೋಗ್ಬಿಡುತ್ತೆ. ಹೌದು, ಕರೆಕ್ಟ್. ಸ್ವಲ್ಪ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆದ್ರೆ ಚೆನ್ನಾಗಿ. ಈಗ ನಾನು ಆಗ ಹೇಳ್ದಾಗೆ ಬೆಳಿಗ್ಗೆ ಒಂದು ದೋಸೆ ಮಾಡ್ಕೊಂಡು ದೋಸೆಗೂ ಎಲ್ಲ ಉಪಯೋಗಿಸ್ಬೋದು. ಈಗ ಚಟ್ನಿ ಮಾಡಕ್ ಟೈಮ್ ಇರಲ್ಲ, ಅವಾಗ ಒಂದು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ 2 ದಿನ 3 ದಿನಕ್ಕೆ
ಅಥವಾ ರಾತ್ರಿ ಬಂದಾಗ ಆಫೀಸಿಂದ ಬಂದಾಗ ಏನು ಇರಲ್ಲ, ಅನ್ನ ಒಂದ್ ಮಾಡ್ಕೊಂಡು ಅನ್ನ ಜೊತೆನೂ ತಿನ್ಬೋದು. ತಿನ್ಕೋಬಹುದು. ಹೌದು. ಓಕೆ ಓಕೆ ಸರಿ. ಇದಾಗಿದೆ. ಆಫ್ ಮಾಡ್ಬಿಡ್ತೀರಾ? ಮಾಡಿದ್ರೆ ಸಾಕಾಗತ್ತೆ. ಹ್ಮ್. ಮತ್ತೆ ಇನ್ನೇನು, ನೀವು ಆರ್ಟ್ ಕ್ರಾಫ್ಟ್ ಬಗ್ಗೆ ಎಲ್ಲ ಹೇಳಿದ್ರಿ, ಹಾಡೆಲ್ಲ ಹೇಳ್ತೀರಾ? ಹಾ, ಹಾಡು ಹೇಳ್ತೀನಿ. ಅಂದ್ರೆ ಏನ್ ಸಂಗೀತ ಎಲ್ಲ ಕಲ್ತಿದ್ದೀರಾ? ಇಲ್ಲ ಸುಮ್ನೆ ಹೇಳೋದು, ವಾಯ್ಸ್ ಏನ್ ಚೆನ್ನಾಗಿಲ್ಲ, ಓಡೋಗ್ಬಿಡ್ತಾರೆ ಎಲ್ರು ಹೇಳಿದ್ರೆ. ನಾನು ಇಲ್ಲೇ ಇರ್ತೀನಿ, ನಾನು ಓಡೋದ್ರೆ ಖಾನಾವಳಿ ಬೇಕಲ್ಲ. ಹೌದು. ಓಕೆ, ಸೊ ನೀವು ಈಗ ಕೊಂಕಣಿ ಅಂತ ಹೇಳಿದ್ರಿ. ಹೌದು. ಕೊಂಕಣಿ ಹಾಡುಗಳು ಗೊತ್ತಾ? ಹಾ, ಗೊತ್ತು. ಒಂದು ಮಗುಗೆ ತೊಟ್ಲಗ್ ಹಾಕ ಹಾಡೊಂದು ಗೊತ್ತು, ಅದನ್ನ ಹೇಳ್ತೀನಿ. ಓಕೆ, ಖಂಡಿತವಾಗ್ಲೂ ಹೇಳಿ. ಜೋ ಬಾಳಾಕ ಜೋ ಖರ್ಚಾಕ ಹೂನುದ್ದಾಕ ಬುಷ್ ಖರ್ಚಾಕ ಹಮಾಮ್ ಶಾಬು ಅಂಗಲೌಚಾಕ ವಿಷ್ಣು ಪೌಡರು ತೊಂಡ ಪುಶ್ಚಾಕ ದಾವಾಂಗಿ ಅಂಗಗಾರುಕ ಗೈದೂದ ಪ್ಯೂಚಾಕ ಜೋ ಬಳಕ ಜೋ ಖರ್ಚಾಕ ಹೂನುದ್ದಾಕ ಬುಷ್ ಖರ್ಚಾಕ. ಅಷ್ಟೇನಾ? ಅಷ್ಟೇ. ಒಂದೇ ಅಥವಾ ಅಷ್ಟೇನಾ? ನೀವು ಅದ್ರದ್ದು ಅರ್ಥ ಹೇಳಲೇಬೇಕು. ಕೆಲವರು ಕೊಂಕಣಿಗಳವರಿಗೆ ಗೊತ್ತಾಗುತ್ತೆ, ಆದ್ರೆ ಏನೋ ಕೇಳಕ್ ಚೆನ್ನಾಗಿತ್ತು. ಆ ವರ್ಡ್ಸ್ ಇದೆಯಲ್ಲ ಕೊಂಕಣಿದು, ಒಂಥರ ಹಿತ ಆಗಿರುತ್ತೆ, ಆದ್ರೆ ಒಂಚೂರು ಅರ್ಥ ಆಗ್ಲಿಲ್ಲ ನನ್ಗೆ. ಅರ್ಥ ಹೇಳ್ಬಿಡಿ. ಅರ್ಥ ಜೋ ಬಳಕ ಜೋ ಖರ್ಚಕ ಅಂದ್ರೆ ಒಂದ್ ಮಗುಗೆ, ಚಿಕ್ಕ ಮಗುಗೆ ಸ್ನಾನ ಹೆಂಗ್ ಮಾಡ್ಸೋದು, ಸ್ನಾನ ಮಾಡಿಸ್ಬೇಕಾದ್ರೆ ಹಾಡು ಅಂದ್ರೆ ಜೋ ಬಳಕ ಜೋ ಖರ್ಚಕ ಅಂದ್ರೆ ಸ್ನಾನ ಆದ್ಮೇಲೆ ಜೋ ಜೋ ಮಾಡ್ತೀವಲ್ಲ, ಜೋ ಜೋ ಲಾಲಿ ಅಂತ. ಸೊ ಆತರ ಮಾಡಿ ಅದಕ್ಕೆ ಪಂಚೆ ಎಲ್ಲ ಉಡ್ಸೋದು, ಪೌಡ್ರ್ ಹಾಕೋದು, ಮಲಗ್ಸೋದು. ಅಷ್ಟೇ. ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಹಾಡು ಹೇಳ್ಬಿಟ್ಟು ಚೆನ್ನಾಗಿದೆ. ನಮ್ದು ಏನದು ಕರ್ನಾಟಕದಲ್ಲೇ ಎಷ್ಟೊಂದು ಭಾಷೆ, ಆ ತರ ಒಂದು ಕೊಂಕಣಿನೂ ಒಂದು ಚೆನ್ನಾಗಿರುತ್ತೆ. ಈಗ ತುಳು ಸೌತ್ ಕೇಂದ್ರದಲ್ಲಿ, ಇಲ್ಲಿ ಉತ್ತರ ಕರ್ನಾಟಕ ಹೋದ್ರೆ ಅಲ್ಲೊಂಥರ ಭಾಷೆ, ಕನ್ನಡ ಭಾಷೆ ಒಂಥರ, ಆದ್ರೆ ಎಲ್ಲದೊಂದು ಹಿತವಾಗೇ ಇರುತ್ತೆ, ಚೆನ್ನಾಗಿತ್ತು. ಸೊ ಈಗ ಬಟ್ ನನ್ನ ನೋಡಿದವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ನೀವು ಕೊಂಕಣಿ ತರ ಕಾಣಲ್ಲ, ಅಚ್ಚ ಕನ್ನಡದ ತರ. ಹೌದಾ? ನಿಮ್ ಕನ್ನಡ ಕೂಡ ಚೆನ್ನಾಗಿದೆ, ಅದಕ್ಕೋಸ್ಕರ. ನಾನ್ ಕನ್ನಡದ ಅಭಿಮಾನಿ, ಅಪ್ಪಟ ಕನ್ನಡ. ಹೌದಾ? ಓಕೆ, ಹಾಗಾದ್ರೆ ನನ್ಗೂ ನಿಮ್ ಮ್ಯಾಚ್ ಆಗತ್ತೆ, ನಾನು ಅಚ್ಚ ಕನ್ನಡದವಳು. ಸರಿ, ಈಗ ಆಗಿದೆಯಾ? ಆಗಿದೆ. ಸೊ ಉಪ್ಪಿನಕಾಯಿನೂ ರೆಡಿ ಇದೆ. ಸೊ ಏನ್ ತಂದಿದ್ದೀರಾ ಅವಾಗ ರುಚಿ ನೋಡೋದಕ್ಕೆ? ನಾನು ಅನ್ನ ತಂದಿದ್ದೀನಿ. ಓಕೆ, ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಸೊ ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಆಗುತ್ತಾ? ಎಲ್ಲದಕ್ಕೂ ಆಗುತ್ತೆ. ಈಗ ಗೊಜ್ಜು ಹಾಕ್ತೀನಿ. ಬಿಸಿ ಬಿಸಿ ಇದೆ, ಕಲರ್ ಹಸಿರಾಗಿದೆ. ಯಾಕಂದ್ರೆ ಕೆಲವು ಟೈಮ್ ನಾವು ಮಕ್ಕಳಿಗೆಲ್ಲ ಕೊಡುವಾಗ ಒಂಥರ ಕಲರ್, ಒಂದು ಆತರ ಮಕ್ಕಳಿಗೂ ನನ್ಗನ್ಸುತ್ತೆ ಈ ತರ ಎಲ್ಲ ಇಷ್ಟ ಪಡ್ತಾರೆ ಅಂತ. ಹೌದೌದು. ಒಂದಂತೂ ಫುಲ್ ಬ್ರೈಟ್ ರೆಡ್, ನಿಮ್ಮ ಡ್ರೆಸ್ಸಿಗೂ ಅದಕ್ಕೂ ಮ್ಯಾಚಿಂಗ್ ಆಗ್ಬಿಟ್ಟಿದೆ. ಇದು ಒಂಥರ ಇದು ಕೇಸರಿ ಬಿಳಿ ಹಸಿರು, ಕೇಸರಿ ಎಲ್ಲ ಸ್ವಲ್ಪ ಡಾರ್ಕ್. ಸತ್ಯ ನಂಗೆ ಗೊತ್ತೇ ಆಗ್ಲಿಲ್ಲ, ನಾನು ಅಬ್ಸರ್ವ್ ಮಾಡೇ ಇರ್ಲಿಲ್ಲ. ನಮ್ಮ ಇದು ಧ್ವಜದ ತರ ಆಗಿದೆ. ಹೌದೌದು, ಕೇಸರಿ ಬಿಳಿ ಹಸಿರು. ನೀವ್ ಹೇಳದ್ಮೇಲೆ ಗೊತ್ತಾಯ್ತು. ಹೌದು, ಹೇಗಿದ್ರು ನಾವು ಕನ್ನಡದವರು ಅಂತ ಹೇಳಿದ್ರೆ ಈಗ ನಮ್ಮ ಭಾರತ ಧ್ವಜ ರೆಪ್ರೆಸೆಂಟ್ ಮಾಡುವಾಗ ಆಯ್ತು. ಹೌದು, ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ಈಗ ವಿಭೂತಿ ಕೊಡಿ ಸತ್ಯ. ವಿಭೂತಿ ಹಚ್ಚೋದ್ರಿಂದ ಊಟ ಪ್ರಸಾದ ಆಗುತ್ತೆ ಅಂತ ಹೇಳ್ತಾರಲ್ಲ. ಇದು ವಿಭೂತಿ ಹಚ್ಚೋದ್ರಿಂದ ಇವಾಗ ಊಟ ಪ್ರಸಾದ ಆಗ್ತಾ ಇದೆ ಸತ್ಯ. ಸೊ ಇದು ನಿಮ್ ರೆಡಿ ಇದೆ. ದೊಡ್ಡ ಪತ್ರೆ ಗೊಜ್ಜು, ಉಪ್ಪಿನಕಾಯಿ, ನುಗ್ಗೆಕಾಯಿ ಉಪ್ಪಿನಕಾಯಿ, ಅನ್ನ. ಓಕೆ, ಪ್ರಸಾದ ರೆಡಿ. ಓಕೆ. ಸೊ ಉಪ್ಪಿನಕಾಯಿ ಅಂದ ತಕ್ಷಣ ಸ್ವಲ್ಪ ಏನದು ಬಾಯಲ್ಲೇ ನೀರು ಬರುತ್ತೆ ಆತರ. ಅದು ಏನು ನನಗೆ ಕಲರೇ ಖುಷಿ ಆಗ್ಬಿಡ್ತು. ಹೌದು, ಕಲರ್ ನೋಡಿದ ತಕ್ಷಣನೇ ಒಂಥರ ತಿನ್ನೋಣ ಅನ್ಸುತ್ತೆ. ಸೊ ಫಸ್ಟ್ ಯಾವ್ದು ಹಾಕೊಳ್ಳಿ? ಯಾವ್ದಾದ್ರು ಟೇಸ್ಟ್ ಮಾಡಿ. ಓಕೆ, ಉಪ್ಪಿನಕಾಯಿ ಯೂಶಲಿ ಲಾಸ್ಟಿಗೆ ಅಲ್ವಾ? ಹೌದು. ಸೊ ದೊಡ್ಡ ಪತ್ರೆ ಗೊಜ್ಜೆ ಟೇಸ್ಟ್ ನೋಡಿ ಹೇಳ್ತೀನಿ. ಇದಿದೆಯಲ್ಲ ಫ್ಲೇವರ್, ದೊಡ್ಡ ಪತ್ರೆ ಮತ್ತೆ ಪುದೀನದು ಚೆನ್ನಾಗಿ ಬರ್ತಾ ಇದೆ. ಹೌದಾ? ತುಂಬಾ ರುಚಿಯಾಗಿದೆ. ಅನ್ನಕ್ಕೆ ನಾನು ಹೇಳಿದಾಗೆ ನಾನು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದೆ ಉಪ್ಪಿನಕಾಯಿ ಅಂತ, ಇದನ್ನ ಹಾಕೊಂಡು ತಿನ್ಬೇಕು. ಚೆನ್ನಾಗಿರುತ್ತೆ. ತುಂಬಾ ರುಚಿಯಾಗಿ ಮಾಡಿದೀರಾ ಗೊಜ್ಜು, ಎಲ್ರಿಗೂ ಖುಷಿ ಆಗುತ್ತೆ. ಮತ್ತೆ ತುಂಬಾ ಖಾರನೂ ಇಲ್ಲ, ಹದ ಆಗಿದೆ, ಟೇಸ್ಟಿ ಮತ್ತೆ ಹದವಾಗಿದೆ. ಎಲ್ಲದೂ ಸಮ್ಮಿಶ್ರಣ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಇವಾಗ ಉಪ್ಪಿನಕಾಯಿ ಅನ್ಸುತ್ತೆ ಹಾಗೆ ನೋಡೋದೇ ಚೆನ್ನಾಗಿ ತಿನ್ನೋದ್ರೆ ಚೆನ್ನಾಗಿರುತ್ತೆ. ಏನದು ಖಾರ ಆದ್ರೆ ತುಂಬಾ ಚೆನ್ನಾಗಿದೆ. ಖಾರ, ಸ್ವಲ್ಪ ಬೆಲ್ಲ, ಖಾರ, ಸಿಹಿ, ಹುಳಿ ಎಲ್ಲ ಹಾಕ್ಬಿಟ್ಟು, ಇಲ್ಲ ಇದು ನಿಜವಾಗ್ಲೂ ತುಂಬಾ ರುಚಿ ಇದೆ. ಮೊಸರನ್ನಕ್ಕೆ ಬೆಸ್ಟ್ ಕಾಂಬಿನೇಷನ್. ಗೊಜ್ಜು ತರಾನು ಅನ್ನಿಸ್ತಾ ಇದೆ, ಅದೊಂಥರ ಗೊಜ್ಜು ಉಪ್ಪಿನಕಾಯಿ ಆಲ್ ಇನ್ ಒನ್ ತರ ಅನ್ಬೋದು, ಆ ತರ ಇದೆ.
ತುಂಬ ರುಚಿಯಾಗಿ ಎರಡು ಏನದು ಹೊಸ ರುಚಿನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಿಮಗೂ ಧನ್ಯವಾದಗಳು. ನುಗ್ಗೆಕಾಯಿ ಉಪ್ಪಿನಕಾಯಿಗೆ ಬೇಕಾಗುವ ಪದಾರ್ಥ: ಬೇಯಿಸಿದ ನುಗ್ಗೆಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಸಾಸಿವೆ, ಜೀರಿಗೆ, ಅರಿಶಿನ, ಉಪ್ಪು, ಹುಣಸೆಹಣ್ಣು. ನುಗ್ಗೆಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ: ಮೊದಲು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಬೇಯಿಸಿದ ನುಗ್ಗೆಕಾಯಿ, ಹುಣಸೆ ರಸ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಬೇಯುತ್ತಿರುವಾಗ ಒಂದು ಜಾರಿಗೆ ಧನಿಯಾ ಬೀಜ 3 ಚಮಚ, 2 ಚಮಚ ಜೀರಿಗೆ, ಸ್ವಲ್ಪ ಮೆಂತ್ಯ, ಅರಿಶಿನ, 6ರಿಂದ 8 ಒಣಮೆಣಸಿನಕಾಯಿ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿದ ಮಸಾಲೆಯನ್ನು ಬೇಯುತ್ತಿರುವ ನುಗ್ಗೆಕಾಯಿಗೆ ಸೇರಿಸಿ ಕಲಸಿ ಸ್ವಲ್ಪ ಹೊತ್ತು ಬೆಂದ ಬಳಿಕ ಇಳಿಸಿ. ಈಗ ಆರೋಗ್ಯಕರವಾದ ರುಚಿಕೊಟ್ಟಾದ ನುಗ್ಗೆಕಾಯಿ ಉಪ್ಪಿನಕಾಯಿ ಸವಿಯಲು ಸಿದ್ಧ. ದೊಡ್ಡ ಪತ್ರೆ ಎಲೆ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು: ದೊಡ್ಡ ಪತ್ರೆ ಎಲೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಾಯಿ ತುರಿ, ಉರಿಗಡಲೆ, ಸಾಸಿವೆ, ಜೀರಿಗೆ, ಹುಣಸೆಹಣ್ಣು, ಹಸಿಮೆಣಸಿನಕಾಯಿ. ದೊಡ್ಡ ಪತ್ರೆ ಎಲೆ ಗೊಜ್ಜು ಮಾಡುವ ವಿಧಾನ: ಮೊದಲಿಗೆ 2 ಚಮಚ ಎಣ್ಣೆಯನ್ನು ಬಾಣಲಿಗೆ ಹಾಕಿ ನಂತರ ದೊಡ್ಡ ಪತ್ರೆ ಎಲೆ, ಪುದೀನ ಸೊಪ್ಪು, ಕೊತ್ತಂಬರಿ, 4 ಹಸಿಮೆಣಸಿನಕಾಯಿಯನ್ನು ಹುರಿದುಕೊಂಡು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಹುರಿಗಡಲೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಬಾಣಲಿಯಲ್ಲಿ ಹುರಿದ ಪದಾರ್ಥವನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡು ನಂತರ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಗೂ ರುಬ್ಬಿಕೊಂಡ ಮಿಶ್ರಣವನ್ನೆಲ್ಲ ಹಾಕಿ 5 ನಿಮಿಷ ಕೈಯಾಡಿಸಿ ಬೇಯಿಸಿದರೆ ದೊಡ್ಡ ಪತ್ರೆ ಗೊಜ್ಜು ಅನ್ನದ ಜೊತೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.